ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಸೆಷನಲ್ಲಿ ನಾವು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ ಬಿಸ್ನೆಸ್ 2 BCom ಥರ್ಡ್ ಸೆಮಿಸ್ಟರ್ ಇದರಲ್ಲಿ ವರ್ಕ್ ಬುಕ್ ಮತ್ತು ಅದರ ಫೀಚರ್ಸ್ನ ಡಿಸ್ಕಸ್ ಮಾಡೋಣ. ಸೊ ವರ್ಕ್ ಬುಕ್ ಫಸ್ಟ್ ನಾವು MS ಎಕ್ಸೆಲ್ನ ಓಪನ್ ಮಾಡಿದ ತಕ್ಷಣ ಯಾವ್ಯಾವ ಆಪ್ಷನ್ಸ್ ಬರ್ತವೆ, ಲೈಕ್ ಫೈಲ್, ಎಡಿಟ್, ವ್ಯೂ, ಇನ್ಸರ್ಟ್, ಫಾರ್ಮ್ಯಾಟ್, ಟೂಲ್ಸ್, ಡೇಟಾ, ವಿಂಡೋಸ್, ಹೆಲ್ಪ್, ಎಕ್ಸೆಟ್ರಾ. ಈ ಎಲ್ಲ ಮೆನ್ಯೂಸ್ನ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಓಕೆ, ಸೊ ಫಸ್ಟ್ ಕ್ರಿಯೇಷನ್ ಆಫ್ ಎ ವರ್ಕ್ ಬುಕ್. ಒಂದು ಬ್ಲ್ಯಾಂಕ್ ವರ್ಕ್ ಬುಕ್ನ ಹೇಗೆ ಕ್ರಿಯೇಟ್ ಮಾಡೋದು? ಓಕೆ, ಎ ಬ್ಲ್ಯಾಂಕ್ ವರ್ಕ್ ಬುಕ್ ಇಸ್ ಡಿಸ್ಪ್ಲೇಡ್ ವೆನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಇಸ್ ಫಸ್ಟ್ ಓಪನ್ಡ್. ಸೊ ಯು ಕ್ಯಾನ್ ಟೈಪ್ ಎನಿ ಇನ್ಫಾರ್ಮೇಷನ್ ಆರ್ ಡಿಸೈನ್ ಎ ಲೇಔಟ್ ಡೈರೆಕ್ಟ್ಲಿ ಇನ್ ದಿಸ್ ಬ್ಲ್ಯಾಂಕ್ ವರ್ಕ್ ಬುಕ್. ಒಂದು ಬ್ಲ್ಯಾಂಕ್ ವರ್ಕ್ ಬುಕ್ನ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂದರೆ, ಒನ್ಸ್ ದ ಎಕ್ಸೆಲ್ ಈಸ್ ಓಪನ್ ಇಟ್ ಓಪನ್ಸ್ ಎ ಬ್ಲ್ಯಾಂಕ್ ವರ್ಕ್ ಬುಕ್. ಸೊ ಅದಕ್ಕೆ ನಾವು ಎಕ್ಸೆಲ್ ಓಪನ್ ಮಾಡಿದಾಗ ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ಫೈಲ್ ಮೆನ್ಯೂಗೆ ಹೋಗಿ ನ್ಯೂ ಅಂತ ಇರೋ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ, ನ್ಯೂ ಇಸ್ ದಿ ಆಪ್ಷನ್ ಪ್ರೆಸೆಂಟ್ ಇನ್ ದಟ್ ಫೈಲ್ ಮೆನು, ಆರ್ ಡೈರೆಕ್ಟ್ಲಿ ವಿ ಕ್ಯಾನ್ ಟೈಪ್ Ctrl+N ಟು ಓಪನ್ ಎ ನ್ಯೂ blank workbook. Okay, once the blank workbook opens in Excel window, the new workbook task pan is closed. ನಾವು ವರ್ಕ್ಬುಕ್ನ ಓಪನ್ ಮಾಡಿದ ತಕ್ಷಣ ನ್ಯೂ ಫೈಲ್ ಆ್ಯಂಡ್ ನ್ಯೂ ಮೆನು ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ. ಸೊ ನಾವು ಓಪನ್ ಮಾಡಿದಂಥ ವರ್ಕ್ಬುಕ್ನ ಹೇಗೆ ಸೇವ್ ಮಾಡಬೇಕು? ಆಫ್ಟರ್ ಎಂಟ್ರಿಂಗ್ ಎನಿ ಡೇಟಾ ಆನ್ ದಟ್ ವರ್ಕ್ಬುಕ್, ಹೌ ಟು ಸೇವ್ ದಟ್ ವರ್ಕ್ಬುಕ್ ಫಾರ್ ಫರ್ದರ್ ರೆಫರೆನ್ಸ್. ಹೇಗೆ ಸೇವ್ ಮಾಡೋದು ಅಂತ ಹೇಳಿದ್ರೆ, ಅದಕ್ಕೆ ಮತ್ತೆ ನಾವು ಫೈಲ್ ಆಪ್ಷನ್ಗೆ ಹೋಗಿ ಅಲ್ಲಿ ಸೇವ್ ಅಂತ ಒಂದು ಬಟನ್ ಇರುತ್ತೆ. ಸೇವ್ ಆಪ್ಷನ್ಗೆ ಹೋಗಿ ಡೈರೆಕ್ಟ್ಲಿ ಕ್ಲಿಕ್ ಮಾಡಿದ್ರೂ ಕೂಡ ಸೇವ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿ ಕೀಬೋರ್ಡ್ ಶಾರ್ಟ್ಕಟ್ Ctrl+S ತೊಗೊಂಡ್ರೂ ಕೂಡ ನಮಗೆ ಆ ಸೇವ್ ಆಪ್ಷನಲ್ಲಿ ಏನು ವರ್ಕ್ ಆಗುತ್ತೆ ಅದು ಸೇಮ್ ಆಪ್ಷನ್ ಇಲ್ಲಿ ನಮಗೆ Ctrl+S ಶಾರ್ಟ್ಕಟ್ ಕೀನಲ್ಲಿ ಸಿಗುತ್ತೆ. ಓಕೆ, ಸೊ ಈ ಒಂದು ಆಪ್ಷನ್ ನಮಗೆ ಫೈಲ್ ಮೆನುನಲ್ಲೇ ಸಿಗುತ್ತೆ. ಓಕೆ, ಸೊ ಇದು ಫಸ್ಟ್ ಕ್ರಿಯೇಟ್ ಮಾಡೋದು ಮತ್ತು ಕ್ರಿಯೇಟ್ ಮಾಡಿದ್ದನ್ನ ಸೇವ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ನೆಕ್ಸ್ಟು ಹೊಸ ವರ್ಕ್ ಬುಕ್ನ ಹೇಗೆ ಓಪನ್ ಮಾಡೋದು, ಎಕ್ಸಿಸ್ಟಿಂಗ್ ವರ್ಕ್ ಬುಕ್ನ ಹೇಗೆ ಓಪನ್ ಮಾಡೋದು. ಓಕೆ, ಸೊ ಎಕ್ಸಿಸ್ಟಿಂಗ್ ವರ್ಕ್ ಬುಕ್ನ ಓಪನ್ ಮಾಡಬೇಕಂತ ಹೇಳಿದ್ರೆ ಅಂಡರ್ ದಿ ಸೇಮ್ ಫೈಲ್ ಮೆನು ಆಪ್ಷನ್ ಗೋ ಫಾರ್ ಫೈಲ್ ಓಪನ್ ಅನ್ನೋ ಒಂದು ಆಪ್ಷನ್ಗೆ ಹೋಗಿದ್ರೆ ಅಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಓಕೆ, ಆ ಡೈಲಾಗ್ ಬಾಕ್ಸಲ್ಲಿ ನಾವು ಎಲ್ಲಿ ಒಂದು ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿ ಸೇವ್ ಮಾಡಿರೋಂತಹ ವರ್ಕ್ ಬುಕ್ನ ಸ್ಟೋರ್ ಮಾಡಿಟ್ಟಿರ್ತೀವಲ್ಲ ಆ ಲೊಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಮಗೆ ಬೇಕಾಗಿರುವಂತಹ ಒಂದು ವರ್ಕ್ ಬುಕ್ನ ಓಪನ್ ಮಾಡ್ಕೋಬೋದು ಈ ಒಂದು ಫೈಲ್ ಆ್ಯಂಡ್ ಓಪನ್ ಮೆನು ಆಪ್ಷನಿಂದ. ಓಕೆ, ಆ್ಯಂಡ್ ದೆನ್ ಆಫ್ಟರ್ ಕ್ರಿಯೇಟಿಂಗ್ ನ್ಯೂ ವರ್ಕ್ ಬುಕ್, ಸೇವಿಂಗ್ ದಟ್ ವರ್ಕ್ ಬುಕ್ ಆರ್ ಓಪನಿಂಗ್ ದ ಎಕ್ಸಿಸ್ಟಿಂಗ್ ವರ್ಕ್ ಬುಕ್, ಹೌ ಟು ಕ್ಲೋಸ್ ಎ ವರ್ಕ್ ಬುಕ್, ಹೇಗೆ ಅದನ್ನು ಕ್ಲೋಸ್ ಮಾಡೋದು ಅಂಥೇಳಿ. ಓಕೆ, ಸೊ ನಾವು ಓಪನ್ ಮಾಡಿರೋಂತಹ ವರ್ಕ್ ಬುಕ್ನ ಹೇಗೆ ಕ್ಲೋಸ್ ಮಾಡ್ಬೋದು ಅಂತ ಹೇಳಿದ್ರೆ ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಫಾರ್ ಕ್ಲೋಸ್ ಆಪ್ಷನ್ ಫ್ರಮ್ ದಿ ಫೈಲ್ ಮೆನುನಲ್ಲಿ ಇರುವಂತಹ ಕ್ಲೋಸ್ ಆಪ್ಷನ್ಗೆ ಹೋಗಿ ಕ್ಲಿಕ್ ಮಾಡಿದ್ರು ಕ್ಲೋಸ್ ಆಗುತ್ತೆ. ಆರ್ ಯು ಕ್ಯಾನ್ ಎಂಟರ್ Ctrl+X ಇಸ್ ನಥಿಂಗ್ ಬಟ್ ಎಕ್ಸಿಟ್ ಆಪ್ಷನ್ನು, ಹೀಗೂ ಕೂಡ ನಾವು ಅದನ್ನು ಕ್ಲೋಸ್ ಮಾಡ್ಬೋದು. ಸೊ ಹೊಸ ಒಂದು ವರ್ಕ್ಶೀಟ್ನ ಹೇಗೆ ಇನ್ಸರ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ವರ್ಕ್ಬುಕ್ ಓಪನ್ ಮಾಡಿದಾಗ ಫಸ್ಟ್ ಫೀಚರ್ಸ್ ಆಫ್ ವರ್ಕ್ಬುಕ್ ಸ್ಟಡಿ ಮಾಡಬೇಕಂದ್ರೆ ನೋಡಿದ್ವಿ, ನಾವು ವರ್ಕ್ಬುಕ್ ಓಪನ್ ಮಾಡಿದಾಗ ಕೆಳಗಡೆ ಬಾಟಮಲ್ಲಿ 3 ವರ್ಕ್ಶೀಟ್ಸ್ ಇರುತ್ತೆ, ಶೀಟ್ 1, ಶೀಟ್ 2, ಶೀಟ್ 3 ಅಂತ ಹೇಳಿ. ಅಲ್ಲಿ ಒಂದು ಪ್ಲಸ್ ಮಾರ್ಕ್ನ ನೀವು ನೋಡ್ಬೋದು. ಸೊ ಆ ಪ್ಲಸ್ ಮಾರ್ಕ್ನ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಹೊಸ ಶೀಟ್ ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಈ ಪ್ಲಸ್ ಮಾರ್ಕ್ನ ಯೂಸ್ ಮಾಡಿ ನಾವು ಬೇಕಾದಷ್ಟು ಎಷ್ಟು ಬೇಕಷ್ಟು ವರ್ಕ್ಶೀಟ್ಸ್ನ ಆ್ಯಡ್ ಮಾಡ್ಕೊಬೋದು. ಅಥವಾ ಸೆಕೆಂಡ್ ಆಪ್ಷನ್ ಇನ್ನೊಂದೇನಿದೆ ಅಂತ ಹೇಳಿದರೆ, ಯು ಕ್ಯಾನ್ ಗೋ ಫಾರ್ ಇನ್ಸರ್ಟ್ ಆಫ್ಟರ್ ದಟ್ ರಿಬ್ಬನ್ ಏನಿದೆ ಅಲ್ಲ ನಮ್ಮದು ಟೂಲ್ ಬಾರ್ ರಿಬ್ಬನ್, ಅಲ್ಲಿ ಒಂದು ಇನ್ಸರ್ಟ್ ಆಪ್ಷನ್ ಇರುತ್ತೆ. ಆ ಇನ್ಸರ್ಟ್ ಆಪ್ಷನಿಂದ ಇನ್ಸರ್ಟ್ ಶೀಟ್ ಈ ಆಪ್ಷನ್ ಮೂಲಕನೂ ಕೂಡ ನಾವು ವರ್ಕ್ಶೀಟ್ನ ಆ್ಯಡ್ ಮಾಡ್ಕೊಬೋದು. ಯೂಶ್ವಲಿ ಬೈ ಡಿಫಾಲ್ಟ್ 3 ವರ್ಕ್ಶೀಟ್ ಇರ್ತವೆ. 3 ವರ್ಕ್ಶೀಟ್ಗಿಂತ ಹೆಚ್ಚಿಗೆ ಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಗೋ ಫಾರ್ ದಿಸ್ ಆಪ್ಷನ್. ಸೊ ಈಗ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ ವರ್ಕ್ಶೀಟ್ಸ್, ನಮ್ಗೆ ಯಾವುದಾದ್ರೂ ಒಂದು ವರ್ಕ್ಶೀಟ್ ಬೇಡ ಅಂತ ಅಂದ್ಕೊಳ್ಳಿ, ಅದನ್ನು ಡಿಲೀಟ್ ಮಾಡಬೇಕು. ಹೇಗೆ ಡಿಲೀಟ್ ಮಾಡೋದು ಅಂತ ಹೇಳಿದರೆ, ಅಗೇನ್ ಯು ಕ್ಯಾನ್ ಸಿ ದಿಸ್ ಆಪ್ಷನ್. ಓಕೆ, ಈ ಒಂದು ಐಕಾನ್ ಕಾಣಿಸ್ತಿದೆಯಲ್ಲ, ಈ ಒಂದು ಐಕಾನ್ ಏನಿದೆ ಈ ಐಕಾನ್ ಯೂಸ್ ಮಾಡಿಕೊಂಡು ನಾವು ಇದನ್ನು
ಡಿಲೀಟ್ ಮಾಡ್ಬೋದು. ವರ್ಕ್ಶೀಟ್ಸ್ನ ಬೇಡದೇ ಇರೋ ವರ್ಕ್ಶೀಟ್ಸ್ನ ಡಿಲೀಟ್ ಮಾಡ್ಬೋದು. ಅಥವಾ ನಾವು ಆ ಪರ್ಟಿಕ್ಯುಲರ್ ವರ್ಕ್ಶೀಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ರೈಟ್ ಕ್ಲಿಕ್ ಮಾಡಿದ್ರೆ, ಮೌಸ್ ರೈಟ್ ಕ್ಲಿಕ್ ಮಾಡಿದಾಗ ನಮಗೆ ಡಿಲೀಟ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಅಲ್ಲೂ ಕೂಡ ನಾವು ಅದನ್ನು ಡಿಲೀಟ್ ಮಾಡ್ಬೋದು. ಓಕೆ. ಅಥವಾ ಡಬಲ್ ಕ್ಲಿಕ್ ಆನ್ ದಿ ವರ್ಕ್ಶೀಟ್ ನೇಮ್ ಆ್ಯಂಡ್ ಕ್ವಿಕ್ಲಿ rename it if you want to rename. If you want to rename the worksheet, double click on the worksheet. With the delete option you can see here the rename option also. delete ಜೊತೆಲಿ ಡಬಲ್ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ rename option ಕಾಣಿಸ್ತಾ ಇದೆ. Using that option we can rename the worksheet also. Okay. So next we will see how to enter, edit and manage data in a worksheet. ಈ ವರ್ಕ್ಶೀಟ್ನಲ್ಲಿ ಹೇಗೆ ಡೇಟಾ ಎಂಟ್ರಿ ಮಾಡೋದು, ಹೇಗೆ ಎಡಿಟ್ ಮಾಡೋದು ಮತ್ತು ಹೇಗೆ ಅದನ್ನು ಮ್ಯಾನೇಜ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಹೇಗಪ್ಪ ಡೇಟಾ ಇನ್ಸರ್ಟ್ ಮಾಡ್ತೀವಿ ಅಂತ ಹೇಳಿದರೆ, ನಾವು ಯಾವಾಗಲೂ ಕೂಡ ವರ್ಕ್ಶೀಟಲ್ಲಿ ಏನು ನೋಡ್ತೀವಿ, ವಿ ಕ್ಯಾನ್ ಸಿ ಸೆಲ್ಸ್. ಆ ಸೆಲ್ಸ್ ಒಳಗಡೆ ನಾವು ಯಾವಾಗಲೂ ಡೇಟಾ ಎಂಟ್ರಿ ಮಾಡೋದು. ಅಲ್ಲಿ ಡೇಟಾ ಎಂಟ್ರಿ ಮಾಡಬೇಕಂತ ಹೇಳಿದರೆ ನಾವು ಏನು ಮಾಡಬೇಕಂತ ಹೇಳಿದ್ರೆ, ಜಸ್ಟ್ ವಿ ನೀಡ್ ಟು ಆ್ಯಕ್ಟಿವೇಟ್ ಎನಿ ಪರ್ಟಿಕ್ಯುಲರ್ ಸೆಲ್. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸೆಲ್ ಇಟ್ಕೊಂಡು ಅಲ್ಲಿ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಆ್ಯಕ್ಟಿವೇಟಿಂಗ್ ಈಸ್ ನಥಿಂಗ್ ಬಟ್ ಡಬಲ್ ಕ್ಲಿಕ್ ಆನ್ ಎನಿ ಪರ್ಟಿಕ್ಯುಲರ್ ಸೆಲ್. ಯಾವುದಾದ್ರೂ ಒಂದು ಸೆಲ್ಲಲ್ಲಿ ನಾವು ಡಬಲ್ ಕ್ಲಿಕ್ ಮಾಡಿದ್ರೆ ಆ ಒಂದು ಸೆಲ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ ಸೆಲ್ ಒಳಗಡೆ ಡೇಟಾ ಎಂಟ್ರಿ ಮಾಡಲಿಕ್ಕೆ ಅಲೋ ಮಾಡುತ್ತೆ. ಓಕೆ. ಡಬಲ್ ಕ್ಲಿಕ್ ಮಾಡಬೇಕು. ರಿಮೆಂಬರ್ ದಿಸ್, ಡಬಲ್ ಕ್ಲಿಕ್ ಇನ್ ವಿಲ್ ಆ್ಯಕ್ಟಿವೇಟ್ ದ ಸೆಲ್. ಓಕೆ. ಅಥವಾ ನಾವು ಯಾವುದಾದ್ರೂ ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡಿ ಮತ್ತು ಆ ಸೆಲ್ನಲ್ಲೇ ಇಟ್ಕೊಂಡು ಫಾರ್ಮುಲಾ ಬಾರ್ಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ನಾವು ಡೇಟಾನೇ ಎಂಟ್ರಿ ಮಾಡ್ಬೋದು. ಸೊ ನಾವು ಎಂಟ್ರಿ ಮಾಡಿದಂತಹ ಡೇಟಾ ಏನಾಗುತ್ತೆ ಅಂತ ಹೇಳಿದ್ರೆ, ಯೂಶ್ವಲಿ ಆ ಸೆಲ್ಗಳ ಸೈಜು ಚಿಕ್ಕದಿರುತ್ತೆ. ನಾವು ಅದಕ್ಕಿಂತ ದೊಡ್ಡ ಡೇಟಾ ಎಂಟ್ರಿ ಮಾಡಿದ್ರೆ ಇಟ್ ವಿಲ್ ಫ್ಲೋ ಟುವರ್ಡ್ಸ್ ಲೆಫ್ಟ್ ಆ್ಯಂಡ್ ರೈಟ್. ಅದು ಕರೆಕ್ಟಾಗಿ ಕ್ಲಿಯರಾಗಿ ನಮಗೆ ಕಾಣೋದಿಲ್ಲ. ಸೊ ಟು ಮೇಕ್ ದ ಎಂಟರ್ ಡೇಟಾ ವಿಸಿಬಲ್ ಇನ್ ಓನ್ಲಿ ಆನ್ ದಟ್ ಪರ್ಟಿಕ್ಯುಲರ್ ಸೆಲ್, ಅದ್ರ ಒಳಗಡೆ ಕಾಣಿಸ್ಬೇಕು ಅಂತ ಹೇಳಿದರೆ ವಿ ಕ್ಯಾನ್ Alt enter to bring the data to the next line and make it visible. ಅಥವಾ ನಾವು wrap text ಅನ್ನೋ ಒಂದು ಆಪ್ಷನ್ಗೆ ಹೋದರೆ ನಾವು ಎಂಟ್ರಿ ಮಾಡಿದಂತಹ ಡೇಟಾ ಆಟೋಮೆಟಿಕಲಿ ಆ ಸೆಲ್ ಸೈಜ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ಡೇಟಾ ಎಷ್ಟಿರುತ್ತೋ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಓಕೆ. ಸೊ ಹಿಯರ್ ಯು ಕ್ಯಾನ್ ಸಿ ಹೌ ಟು ಎಂಟರ್ ದ ಡೇಟಾ. ಓಕೆ. ಸೊ ಇಲ್ಲಿ ನಾವು ಯಾವ ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದು ನಮಗೆ ಇಲ್ಲಿ ಈ ಒಂದು ನೇಮ್ ಬಾಕ್ಸಲ್ಲಿ ನಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ನಾನು ಯಾವ್ದು ಸೆಲೆಕ್ಟ್ ಮಾಡಿದ್ದೀನಿ, C5. C ಈಸ್ ನಥಿಂಗ್ ಬಟ್ ದ ಕಾಲಮ್ ನೇಮ್, 5 ಈಸ್ ನಥಿಂಗ್ ಬಟ್ ದ ರೋ ನಂಬರು. ಆ ಎರಡು ಕೂಡಿಸಿದ್ರೆ ಇಲ್ಲಿ ಎಕ್ಸೆಲ್ದು ಆ್ಯಕ್ಟಿವ್ ಸೆಲ್ದು ಅಡ್ರೆಸ್ ಆಗಿರುತ್ತೆ, ಅದು ಇಲ್ಲಿ ಕಾಣಿಸ್ತಾ ಇದೆ. ಅದರ ಒಳಗಡೆ ಡೇಟಾ ಎಂಟ್ರಿ ಮಾಡಬೇಕಾದ್ರೆ ನಾನು ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ. ದಿಸ್ ಇಸ್ ಹೌ ವಿ ಕ್ಯಾನ್ ಎಂಟರ್ ಡೇಟಾ ಇನ್ ವರ್ಕ್ಶೀಟ್. ಸೊ ಒನ್ಸ್ ದ ಡೇಟಾ ಈಸ್ ಎಂಟರ್, ಕ್ಯಾನ್ ವಿ ಎಡಿಟ್ ದಟ್ ಡೇಟಾ? ಅದನ್ನು ನಾವು ಮಾಡಿಫೈ ಮಾಡ್ಬೋದಾ ಅಂತ ಕೇಳಿದರೆ, ಎಸ್ ವಿ ಕ್ಯಾನ್ ಮಾಡಿಫೈ ದಟ್. ಹೇಗೆ ಮಾಡೋದು ಅಂದರೆ, ಅಗೇನ್ ಸೇಮ್ ಪ್ರೊಸೀಜರು. ಡಬಲ್ ಕ್ಲಿಕ್ ಆನ್ ಎನಿ ಪರ್ಟಿಕ್ಯುಲರ್ ಸೆಲ್ ವೇರ್ ವಿ ಹ್ಯಾವ್ ಆಲ್ರೆಡಿ ಎಂಟರ್ ದ ಡೇಟಾ. ನಾವು ಆಲ್ರೆಡಿ ಡೇಟಾ ಎಂಟ್ರಿ ಮಾಡಿರೋಂತಹ ಸೆಲ್ ಮೇಲೆ ಮತ್ತೆ ಡಬಲ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮಗೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಓಕೆ. ಸೊ ಬೇಕಂದರೆ ಆ ಡೇಟಾನ ರಿಟೈನ್ ಮಾಡ್ಬೋದು ಅಥವಾ ನಾವು ಎಡಿಟ್ ಆದರೂ ಮಾಡ್ಬೋದು. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಮೇಕ್ ಅ ವರ್ಕ್ಶೀಟಲ್ಲಿ ನಾವು ಏನೇನು ವರ್ಕ್ ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿ ತನಕ ನೋಡಿದ್ವಿ. ಸೊ ಲೆಟ್ ಅಸ್ ಡಿಸ್ಕಸ್ ಸಮ್ ಕ್ವಶನ್ಸ್. ನಮಗೆ ಫಸ್ಟ್ ಕ್ವಶನ್ ಬಂದು, ಫೈಲ್ ಮೆನು ಇನ್ MS Excel ಡಸ್ ನಾಟ್ ಕಂಟೈನ್. ಸೊ ನಾವು ಫೈಲ್ ಮೆನುನಲ್ಲಿ ಯಾವ್ಯಾವ ಆಪ್ಷನ್ಸ್ ಇತ್ತು ಅಂತ ಫಸ್ಟೇ ನೋಡಿದ್ವಿ, ಫಸ್ಟ್ 2 ಸ್ಲೈಡ್ಸಲ್ಲೇ. ಸೊ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸ್ ಇನ್ಸರ್ಟ್, ನ್ಯೂ, ಓಪನ್ ಆ್ಯಂಡ್ ಸೇವ್. ಆನ್ಸರ್ ಏನಾಗಿರ್ಬೋದು? ಇನ್ಸರ್ಟ್ ಈಸ್ ದಿ ರೈಟ್ ಆನ್ಸರ್. ಇನ್ಸರ್ಟ್ ಅನ್ನೋ ಒಂದು ಆಪ್ಷನ್ ಇಟ್ ಈಸ್ ಸಪ್ರೇಟ್ ಮೆನು ಆಗಿರುತ್ತೆ. ಫೈಲ್ ಮೆನುನಲ್ಲಿ ಇದು ಬರಲ್ಲ. ಫೈಲ್ ಮೆನುನಲ್ಲಿ ನಮಗೆ ನ್ಯೂ, ಓಪನ್, ಸೇವ್ ಇವಿಷ್ಟು ಬರುತ್ತೆ. ಸೊ ಸೆಕೆಂಡ್ ಕ್ವಶನ್ ಬಂದು, ಟು ಕ್ರಿಯೇಟ್ ಎ ನ್ಯೂ ವರ್ಕ್ ಬುಕ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಏನೇನು ಆಪ್ಷನ್ ಇದೆ ಅಂಥೇಳಿ. ಆಪ್ಷನ್ ಈಸ್ ಫೈಲ್ ಮೆನು ಫ್ರಮ್ ನ್ಯೂ ಮೆನು, ಫೈಲ್ ಮೆನು ಫ್ರಮ್ ಫೈಲ್ ಮೆನು, ನ್ಯೂ ಫ್ರಮ್ ನ್ಯೂ ಮೆನು, ನ್ಯೂ ಫ್ರಮ್ ಫೈಲ್ ಮೆನು. ದ ಕರೆಕ್ಟ್ ಆನ್ಸರ್ ಈಸ್ ನ್ಯೂ ಫ್ರಮ್ ಫೈಲ್ ಮೆನು. ಸೊ ಹೊಸ ವರ್ಕ್ ಬುಕ್ನ ಕ್ರಿಯೇಟ್ ಮಾಡಬೇಕಂತ ಹೇಳಿದರೆ ಫೈಲ್ ಮೆನುಗೆ ಹೋಗಿ ಅಲ್ಲಿಂದ ನ್ಯೂ ಅನ್ನೋ ಒಂದು ಆಪ್ಷನ್ ಅಥವಾ ಶಾರ್ಟ್ಕಟ್ ಕೀ Ctrl+N, ಈ ಎರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನಿಗೆ ಹೋದರೆ ವಿ ಕ್ಯಾನ್ ಕ್ರಿಯೇಟ್ ಎ ನ್ಯೂ ವರ್ಕ್ ಬುಕ್.
So next question is to insert a new worksheet. Option A, select this symbol, plus symbol at the bottom of the screen. Option B, go to home tab, insert and insert sheet. Option C, both A and B. Option D, none. ಸೊ ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಬಂದು ಬೋತ್ ಎ ಆ್ಯಂಡ್ ಬಿ ಆಗುತ್ತೆ. ಒಂದು ಹೊಸ ವರ್ಕ್ಶೀಟ್ನ ಇನ್ಸರ್ಟ್ ಮಾಡಬೇಕಂತ ಹೇಳಿದರೆ ಐದರ್ ವಿ ಕ್ಯಾನ್ ಗೋ ಫಾರ್ ದಿಸ್ ಬೈ ಕ್ಲಿಕ್ಕಿಂಗ್ ದಿಸ್ ಪ್ಲಸ್ ಸಿಂಬಲ್ ವಿ ಕ್ಯಾನ್ ಇನ್ಸರ್ಟ್ ನ್ಯೂ ವರ್ಕ್ಶೀಟ್, ಅಥವಾ ಹೋಮ್ ಇನ್ಸರ್ಟ್ ಶೀಟ್. ಇದು ಯೂಸಿಂಗ್ ದಿಸ್ ಆಪ್ಷನ್ ಆಲ್ಸೋ ವಿ ಕ್ಯಾನ್ ಇನ್ಸರ್ಟ್ ದಿ ನ್ಯೂ ಶೀಟ್ಸ್. ಎರಡು ಕರೆಕ್ಟ್ ಇದೆ ಆನ್ಸರ್. ಈ ಎರಡು ರೀತಿಯಲ್ಲೂ ಮಾಡ್ಬೋದು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ. ಓಕೆ, ಬೋತ್ ಎ ಆ್ಯಂಡ್ ಬಿ. ನೆಕ್ಸ್ಟ್ ಕ್ವಶನ್ ಇಸ್ ಟು ಇನ್ಸರ್ಟ್ ಡೇಟಾ ಇನ್ ಎ ಸೆಲ್. ಒಂದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸೆಲ್ ಒಳಗಡೆ ಡೇಟಾ ಎಂಟ್ರಿ ಮಾಡಬೇಕಂತ ಹೇಳಿದರೆ ಏನು ಮಾಡಬೇಕು? ಆಪ್ಷನ್ ಎ, ಡಬಲ್ ಕ್ಲಿಕ್ ಆನ್ ಎ ಸೆಲ್. ಆಪ್ಷನ್ ಬಿ, ಸಿಂಗಲ್ ಕ್ಲಿಕ್ ಆನ್ ಎ ಸೆಲ್. ಆಪ್ಷನ್ ಸಿ, ಕ್ಲಿಕ್ ಆನ್ ಇನ್ಸರ್ಟ್ ಟ್ಯಾಬ್. ಆಪ್ಷನ್ ಡಿ, ಕ್ಲಿಕ್ ಆನ್ ಹೋಮ್ ಟ್ಯಾಬ್. ಕರೆಕ್ಟ್ ಆನ್ಸರ್ ಇಸ್ ಡಬಲ್ ಕ್ಲಿಕ್ ಆನ್ ಅ ಸೆಲ್. ದಟ್ಸ್ ವೈ ನಾನು ಅಲ್ಲಿ ಹೇಳಿದ್ದೆ ಡಬಲ್ ಕ್ಲಿಕ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಸಿಂಗಲ್ ಕ್ಲಿಕ್ ಮಾಡಿದ್ರೆ ಜಸ್ಟ್ ಸೆಲೆಕ್ಟ್ ಆಗುತ್ತೆ, ಬಟ್ ಇಟ್ ಡಸಂಟ್ ಅಲೋಸ್ ಟು ಎಂಟರ್ ಎನಿ ಡೇಟಾ. ಒನ್ಸ್ ವಿ ಡಬಲ್ ಕ್ಲಿಕ್ ಆನ್ ಎನಿ ಪರ್ಟಿಕ್ಯುಲರ್ ಸೆಲ್, ದೆನ್ ಓನ್ಲಿ ಇಟ್ ಅಲೋಸ್ ಟು ಎಂಟರ್ ಎನಿ ಡೇಟಾ. Next question is, which of the following is not the correct method of editing the cell content? Which of the following is not the correct method of editing the cell content? Press the alternate key, press the F2 key, click the formula bar, double click on the cell. Actually ಇಲ್ಲಿ which is not the correct method ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಬಂದು this is the answer. Option A is the answer. Option A is the answer. Press the alternate key is the right answer. Press the F2 key, click on the formula bar, double click on the cell. ಇವೆಲ್ಲ ಕೂಡ using all these three options we can edit the content of the cell, but if we press the alternate key it doesn't makes any difference. ನಾವು ಸೆಲ್ ಒಳಗಡೆ ಏನು ಡೇಟಾ ಎಂಟ್ರಿ ಮಾಡಿರ್ತೀವಿ ಅದನ್ನು ಚೇಂಜ್ ಮಾಡಲಿಕ್ಕೆ ಇದು ಅವಕಾಶ ಕೊಡೋದಿಲ್ಲ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿಸ್ ಸೆಷನ್ regarding the worksheet in MS Excel.